ಹುಡುಗುಂದ ಗ್ರಾಮ ಸೇಡಂ ತಾಲೂಕಿನ ಕೀರ್ತಿಯನ್ನ ಮಾನೆತ್ತರಕ್ಕೆ ಹಾರಿಸಬೇಕು. ಒಳ್ಳೆಯ ಶಿಕ್ಷಣವನ್ನ ನಿಮ್ಮ ಮಕ್ಕಳಿಗೆ ಕೊಡಿ. ಈ ಧರ್ಮ ಅಧ್ಯಾತ್ಮವನ್ನು ಉಳಿಬೇಕಾದ್ರೆ ತಾಯಂದಿರ ಕೈಯೊಳಗದ, ತಾಯಂದಿರ ಕೈಯೊಳಗದ. ನಿಮ್ಮ ಮಕ್ಕಳನ್ನ ಇದಕ್ಕೆ ಕರ್ಕೊಂಡು ಬರಬೇಕಂತ ಪೀಠಗಳಿಗೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು. ಲಕ್ಷ ದೀಪೋತ್ಸವ ಅಂದ್ರೆ ಕೇಳೋರು, ಹುಡುಗರು ಕೇಳೋರು. ಲಕ್ಷ ದೀಪೋತ್ಸವ ಅಂದ್ರೆ ಲಕ್ಷ ಅಂದ್ರೇನು, ಲಕ್ಷ ಅಂದ್ರೇನು ದುಡ್ಡು ಅಂತ ತಿಳ್ಕೊತ ಹುಡುಗರು. ಹೌದಿಲ್ಲ? ಸಿಟಿ ಹುಡುಗರು ಕೇಳ್ರಿ, ಲಕ್ಷ ದೀಪೋತ್ಸವ. ಲಕ್ಷ ಅಂದ್ರೆ ಅಕ್ಕರ ಕಡೆ ಚಿತ್ತ ಹೋಗ್ತದೆ. ಇದು ದೀಪ ಅಂತ ಗೊತ್ತಾಗೋದಿಲ್ಲ. ದೀಪನೂ ಹಚ್ತಾರ, ಲಕ್ಷ ದೀಪೋತ್ಸವ. ಬಹುಶಃ ದರ್ಗಾದಲ್ಲಿ ಲಕ್ಷ ದೀಪೋತ್ಸವನ್ನ ಆಚರಣೆ ಮಾಡುವಂತ ಏಕೈಕ ತಾಲೂಕಿನಲ್ಲಿರುವಂತದ್ದು ಜಿಲ್ಲೆಯಲ್ಲಿ ಇದು ಲಕ್ಷ ದೀಪೋತ್ಸವ. ದರ್ಗಾದಲ್ಲಿ ಎಲ್ಲಾದ್ರೂ ಲಕ್ಷ ದೀಪೋತ್ಸವ ನೋಡ್ರಿ? ನಾನು ಬಾದ ಕಡೆ ನೋಡಿದ್ದೀನಿ. ಆದ್ರೆ ಈ ದೀಪೋತ್ಸವ ನೋಡಿ, ಇಲ್ಲೇ ದೀಪದಲ್ಲೇ ಸಾಮರಸ್ಯ ಇದೆ. ಆ ದೀಪಕ್ಕೆ ಜಾತಿ ಇಲ್ಲ, ಆ ದೀಪಕ್ಕೆ ಯಾವುದು ಪ್ರದೇಶ ಇಲ್ಲ. ಅದು ಜ್ಞಾನ ಜ್ಞಾನ ಕೊಡುವಂತಹ ದೀಪ. ಅದು ಒಂದೊಂದು ದೀಪ ಒಂದೇ ಒಂದು ದೀಪ ಇನ್ನೊಂದು ದೀಪವನ್ನೇ ಬೆಳಗಿಸ್ತದೆ. ಹಾಗೆ ನಿಮ್ಮಲ್ಲಿರುವಂತಹ ಜ್ಞಾನ ಇನ್ನೊಬ್ಬರಿಗೆ ಹಂಚಬೇಕು. ಜ್ಞಾನ ಹಂಚಿದಷ್ಟು ಹೇಗೆ ಇನ್ನೊಂದು ದೀಪ ಬೆಳಗ್ತದಲ್ಲ, ನಾವು ಸಹಿತ ಸಾಯೋದಕ್ಕಿಂತ ಮುಂಚೆ ನನ್ನ ದೀಪ, ನನ್ನಲ್ಲಿರುವಂತಹ ಜ್ಞಾನ ಹಂಚ್ಕೋತ ಹೋಗ್ಬೇಕು. ನನ್ನ ಜೀವನದಲ್ಲಿ ಅಂತೂ ನಾ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ದೀಪ ಹಂಚ್ಕೋತ ಹೊಂಟೀನಿ. ನನ್ನಲ್ಲಿರುವಂತಹ ಜ್ಞಾನ ಹಂಚ್ಕೋತ ಹೊಂಟೀನಿ. ಒಂದು ದಿನಾನೂ ಸುಸ್ಕೊಂಡೋದಿಲ್ಲ. ನನ್ನ ಕಾಯಕದ ಜೊತೆಗೆ ಇನ್ನೊಂದು ಪ್ರದೇಶಕ್ಕೆ ಹೋಗಿ, ಅದು ಎಲ್ಲಿ ಆಳಂದ, ಅಫ್ಜಲ್ಪುರ, ಚಿತ್ತಾಪುರ, ಎಲ್ಲೇ ಇರಲಿ ಆ ಗಡಿ ಪ್ರದೇಶದಲ್ಲಿ ಹೋಗಿ ನನ್ನೊಂದಿಷ್ಟು ಸೇವೆಯನ್ನ ಸಲ್ಲಿಸುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನನ್ನ ತಾಲೂಕಿನಲ್ಲಿ ಬಂದು ಎಷ್ಟು ಈ ಪವಿತ್ರ ಸ್ಥಳದಲ್ಲಿ ಬಂದು ನಾನು ಮಿಂದೆದ್ದಿದ್ದೀನಿ. ಈ ಲಕ್ಷ ದೀಪೋತ್ಸವ ಧರ್ಮದ ಕಾರ್ಯದಲ್ಲಿ, ಭಾವೈಕ್ಯತೆಯ ಧರ್ಮ ಸಭೆಯಲ್ಲಿ ನಾನು ಮಿಂದೆದ್ದಿದ್ದೀನಿ. ನೀವು ಸಹಿತ ಬಹಳ ಗಟ್ಟಿ ಕಾಳುಗಳು. ನೀವು ಇಷ್ಟು ರಾತ್ರಿ ಇಷ್ಟೊತ್ತಾದ್ರೂ ಈ ಬೆಟ್ಟದಲ್ಲಿ ಬಂದು ಕುಂತಿರಲ್ಲ. ಮುಂದೊಂದು ದಿನ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ನಡೀಲಿ ಈ ಪ್ರದೇಶದಲ್ಲಿ. ಅದರ ಜೊತೆಗೆ ಒಂದಿಷ್ಟು ಅಪೋರೆ, ಒಂದಿಷ್ಟು ಈ ರಾಮಚಂದ್ರಿಗೆ ಹೇಳ್ರಿ, ಆರ್ಗನೈಸ್ ಮಾಡ್ತಾರ. ಏನ್ ಇರ್ಬೇಕಂದ್ರೆ ಅದ್ರೊಳಗ ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದು ಒಂದು ವಚನ. ನೀವು ಇವು ಸಹಿತ ವಚನಗಳನ್ನ ಕಲಿಸ್ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ದಿನನಿತ್ಯ ನಮ್ಮ ಮನೆಯಲ್ಲಿ ಪಾಲಿಸಿದಂಗ ಆಗ್ತದ. ಏನು ರೋಮಾಂಚನಕಾರಿ ರೀ! ಒಬ್ಬೊಬ್ಬ ಸತ್ಪುರುಷರು, ಎಂಥ ಶರಣರು, ಸಂತರು, ಇವರು ಎಲ್ಲಿಂದ ಉತ್ತರ ಪ್ರದೇಶದಿಂದ ಬಂದು, ಉದ್ದ ಆ ಭಾಗದಿಂದ ಬಂದು ಇಲ್ಲಿ ಬಂದು ಈ ಮೂಲಾಲಿಯಾಗಿ ಜಗತ್ತಿನಾದ್ಯಂತ ಇಂತಹ ಮೂಲಾಲಿ ಸಂತರು ಅನೇಕ ಪವಾಡಗಳನ್ನ ಮಾಡಿದ್ದಾರೆ. ಅವ್ರು ಹೇಳಿದ ಒಂದು ಉದಾಹರಣೆ, ಶ್ರೀ ಸಂತ ಶಿಶುನಾಳ ಶರೀಫ, ಗುರು ಗೋವಿಂದ ಭಟ್ಟ. ನೋಡ್ರಿ, ಹಿಂದೂ ಮುಸಲ್ಮಾನ. ಗುರು ಗೋವಿಂದ ಭಟ್ಟ ಹಿಂದೂ, ಸಂತ ಶಿಶುನಾಳ ಶರೀಫ ಮುಸ್ಲಿಂ. ಅವೆರಡೂ ಗುರು ಶಿಷ್ಯರು ಕೂಡಿ ಇಡೀ ಕಮಾಲ್ ಮಾಡೋರು. ಧಾರ್ಮಿಕ ಕ್ಷೇತ್ರವನ್ನೇ ಬೆಳಗಿಸಿಬಿಟ್ರು. ಜಗತ್ತನ್ನೇ ಬೆಳಗಿದಂತಹ ಗುರು ಶಿಷ್ಯರು. ಹಾಗೆ ನೀವು ಸಹಿತ ಇಲ್ಲಿ ನಮ್ಮ ನಿರ್ಗುಡಿ ಮುತ್ತಿ ಅವರು ಲಿಂಗ ಸ್ಥಾಪನೆ ಮಾಡಿದಾರಂತ. ಮತ್ತೆ ಇಲ್ಲಿ ಮೂಲಾಲಿ, ನೀವು ತಿಪ್ಪಯ್ಯ, ಎಂತ ಎತ್ತಣ ಮಾಮರ, ಎತ್ತಣ ಕೋಗಿಲೆ ಹುಟ್ಟಿದ್ದೆಲ್ಲಿ. ಧರ್ಮನೇ ಹೆಂಗೆ ಇದೆ, ಇದು ಮನುಷ್ಯನ ಜೀವನ ಹೆಂಗೆ ಇದೆ, ಇದು ಒಳ್ಳೆ ರೀತಿ, ಒಳ್ಳೆ ನಡವಳಿಯಲ್ಲಿ ನಾವು ಬದುಕಬೇಕು. ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಯಾವುದಿಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ, ಅವನು ಸಾಮಾನ್ಯ ಕುಟುಂಬದಲ್ಲಿ ಇರಲಿ, ಯಾವುದೇ ಜಾತಿಯಲ್ಲಿ ಹುಟ್ಟಲಿ, ಅವನು ಒಳ್ಳೆಯವರಾದರೆ ಅವರಿಗೆ ದೇವರ ಸಮಾನ ಅಂತೇಳಿ ಎಲ್ಲ ಜನ ಪೂಜಿಸ್ತಾರೆ, ಎಲ್ಲ ಜನ ಆರಾಧಿಸುತ್ತಾರೆ. ಆ ಶಕ್ತಿ ಯಾರು ಬಲಿಬೇಕಂದ್ರೆ ಪೀಠದಲ್ಲಿ. ನನಗ್ ಕಾಣಿಸ್ತದೆ 3 ವರ್ಷಕ್ಕೆ ಇಷ್ಟೆಲ್ಲ ಕಮಾಲ್ ಮಾಡ್ಯಾರಂದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಇನ್ನೂ ಭವಿಷ್ಯತ್ತಿದೆ ನಿಮಗೆ. ನಿಮ್ ಪೂರ್ತಕ ರಾಮಚಂದ್ರಗೂ ನಾವು ಅನೇಕ ಸಮಯವನ್ನು ಕೊಟ್ಟಂತವರಿದ್ದೇವೆ. ಅವರೆಲ್ಲ ಮಾಡುವಂತ ಕೆಲಸಗಳಿಗೆ, ಉತ್ಸವ ಇರ್ಬೋದು, ಎಲ್ಲ ಇರ್ಬೋದು. ಅವ್ರ ರಕ್ತದಿಂದ ಪತ್ರ ಬರೀತಾನ ಮನುಷ್ಯ ಸಣ್ಣವಿದ್ರು. ಹಂಗ ಈ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಕ್ ಮತ್ತೆ ಮುಂದೆ ರಕ್ತದಿಂದ ಪತ್ರ ಬರೀತಾನೋ ಏನೋ ಗೊತ್ತಿಲ್ಲ ನನಗೆ. ಬರೀಪ್ಪ, ಇದನ್ನೂ ಒಂದಾಗಿಲ್ಲ. ಅದು ನಿಮ್ಗೆ ಅವಕಾಶ ಕೊಡಲ್ಲ. ನಮ್ಮಿಬ್ಬರು ನಾಯಕರು ಕೇಳ್ಕೋರು, ನೀವು ಅಷ್ಟಕ್ಕೆ ಅವಕಾಶ ಕೊಡಲ್ಲ ಅವರು. ಬಹಳ ಏನು ರೋಡ್ ಮಾಡಕ್ಕೆ ಅವರಿಗೆ ಈ ರೀತಿ ನಾವು ಈಗ ಬೇರೆ ಸರ್ಕಾರ ಮಾಡೋದಕ್ಕಿಂತ ಭಕ್ತರು ಬಹಳ ದೊಡ್ಡದು. ಭಕ್ತರಿದ್ರೆ ಸರ್ಕಾರ ನಾವೆಲ್ಲ ಸರ್ಕಾರ ಮಾಡೋದಕ್ಕಿಂತ ಮುಂಚೆ ನಾವೇ ಗುದಲಿ ಸಲಿಕೆ ತಗೊಂಡ್ರೆ ತಾನೇ ಆಗ್ತದ. ಒಂದು ಪವಿತ್ರ ಕ್ಷೇತ್ರದಲ್ಲಿ 1 ರೂಪಾಯಿ ಈ ದರ್ಗಕ್ಕಾಗಿ, 1 ರೂಪಾಯಿ ಈ ದರ್ಗಕ್ಕಾಗಿ ನನ್ನ ಆದಾಯದಲ್ಲಿ ನಾನು 100 ರೂಪಾಯಿ ಗಳಿಸಿರಬಹುದು. ಅದರೊಳಗೆ
ವಾಪಸ್ ಭಗವಂತ 1000 ಗಂಟಲೆ ನಮಗ್ ಕೊಡ್ತಾನೆ. ಆ ರೀತಿಯಾದಂತಹ ಭಾವನೆ ನಿಮ್ಮಲ್ಲಿ ಬರಲಿ. ಎಷ್ಟು ಸುಸಂಸ್ಕೃತರು ಆಗಿ ನೀವು, ನಿಮ್ಮನ್ನ ನಾನು 1 ವರ್ಷದ ಹಿಂದೆ ನೋಡಿನ ಸೇಡಂ ವೇದಿಕೆ ಮೇಲೆ. ಅದಾದ ಬಳಿಕ ಇಲ್ಲೇ ನಾನು ಒಂದ್ಸಲ ಒಬ್ಬರನ್ನ ಭೇಟಿ ಆದಂದ್ರೆ ಕೊನೆಯವರೆಗೂ ನನ್ನ ಸ್ಮೃತಿ ಪಟಲದಲ್ಲಿ ಇಟ್ಕೋತೀನಿ, ಅವರನ್ನ ಆರಾಧಿಸ್ತೀನಿ. ಅವರ ಒಳ್ಳೆಯ ಗುಣಗಳನ್ನ ಸ್ವೀಕಾರ ಮಾಡಿ ಅವರಿಗೆ ಸಾಧ್ಯ ಆದಷ್ಟು, ನನ್ನ ಕೈಲಾದಷ್ಟು ಭಗವಂತ ಏನ್ ನನಗೆ ಕೊಟ್ಟನಲ್ಲ ಸಾಮರ್ಥ್ಯ, ಅದರ ಮುಖಾಂತರ ನಾವು ನಿಮ್ಮ ಸೇವೆಯನ್ನು ಸಲ್ಲಿಸುವುದಕ್ಕೆ ಅವಕಾಶ ನನಗೆ ಸಿಗುತ್ತದೆ. ಆ ರೀತಿ ನಾವು ಮಾಡೋಣ. ಬಹಳ ಸಮಯ ಆಗ್ಯದ, ಇನ್ನು ಮಾತಾಡ್ಕೊತ ಹೋದ್ರೆ ಬಹಳಷ್ಟು ಮಾತಾಡಬಹುದು. ಇದೊಂದು ದೊಡ್ಡ ಒಂದು ಪ್ರವಚನ ಟೈಪ್ ಆಗಿ ಮುಂದೆ ಅವರೆಲ್ಲ ದಯವಿಟ್ಟು ಇದನ್ನು ಬದಲಾವಣೆ ಮಾಡಬೇಕು. ಮುಂದೆ ಇಷ್ಟೆಲ್ಲ ಮುಂದೆ ನೀವೆಲ್ಲ ಮ್ಯಾಲ್ ಕುಂತಂತವ್ರು ಮುಂದ್ ಕುಂತ್ರೆ ಲೈಟಿಂಗ್ ವ್ಯವಸ್ಥೆ ಒಂದಿಷ್ಟು ಮುಂದೆ ಒಂದಿಷ್ಟು ಡೆವಲಪ್ಮೆಂಟ್ ಮಾಡಿ ಒಂದು ಮಂಟಪ ಟೈಪ್ ಮಾಡಿ ಆ ಮಂಟಪದಲ್ಲಿ ಧರ್ಮಸಭೆ ನಡೀಲಿ ಅನ್ನುವಂತ ಕೆಲಸವನ್ನ ನೀವೆಲ್ಲ ಮಾಡ್ತೀರಂತ ಅನ್ನುವಂತ ಭರವಸೆಯನ್ನ ನಾನು ಅನ್ಕೊಂಡಿನ. ಈ ರೀತಿ ಆಗ್ತದೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಹೇಳಲ್ಲ, ಬಾ ಹೇಳಲ್ಲ. ಶರಣು ಶರಣಾರ್ಥಿ, ಗೋ ಬ್ಯಾಕ್ ಟು ಶರಣ ಪರಂಪರೆ, ಗೋ ಬ್ಯಾಕ್ ಟು ಹಿಂದೂ ಮುಸಲ್ಮಾನ್. ಈ ಭವ್ಯ ಭಾವೈಕ್ಯತೆ ಸಾಮರಸ್ಯದ ನಮ್ಮ ಭಾರತ ಅಂದ್ರೆ ಭಾರತದಲ್ಲೇ ಒಂದು ಸಾಮರಸ್ಯತೆ ಇದೆ. ಭಾರತ ಅನ್ನೋದ್ರಲ್ಲೇ ಭವ್ಯ ಒಂದು ಸಾಮರಸ್ಯತೆ ಇದೆ. ಅಂತ ಸಾಮರಸ್ಯದ ಕುಡಿಗಳು ನಾವು. ಸುಮ್ಮನೆ ಜಗಳ ಆಡ್ತೀವಿ ನಾವು. ಅವ ಹಿಂಗಂದ, ಆ ಧರ್ಮದವ ಹಿಂಗಂದ, ಈ ಧರ್ಮ ಇಲ್ಲಿ ಜಾತಿ ಇಲ್ಲ, ಒಂದೇ ಧರ್ಮ, ಅದು ಮನುಷ್ಯ ಧರ್ಮ. ಆ ಮನುಷ್ಯ ಧರ್ಮವನ್ನು ಉಳಿಸೋಕೋಸ್ಕರವಾಗಿ ನಾವೆಲ್ಲರೂ ಪಣ ತೊಡೋಣ ಅನ್ನುವಂತ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಹೇಳಲ್ಲ, ಬಾಯಲ್ಲ. ಶರಣು ಶರಣ.